ಸೆಲ್ಫಿ ತೆಗೆಯುವಂತಹ ಸಂದರ್ಭದಲ್ಲಿ ಶ್ರೀನಂದ ಮಿಸ್ಸಿಂಗ್ ಆಗಿದ್ದು ಗೊತ್ತಾಯ್ತು. ಆಮೇಲೆ ನಾವು 5 ಜನ ಎಲ್ಲಾ ಕಡೆ ಹುಡುಕಿದ್ರು, ಪತ್ತೆ ಇಲ್ಲ. ಇದು ಕೇರಳ ಮೂಲದ 14 ವರ್ಷದ ಬಾಲಕಿ ನಾಪತ್ತೆಯಾಗಿಲ್ಲ. ಆಕೆಯ ಮಾಣಿಕ್ಯಾಧಾರದಲ್ಲಿ ನಾಪತ್ತೆಯಾದಂಥ ಶ್ರೀನಂದಾಳ ಸ್ನೇಹಿತೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆ. ಸೆಲ್ಫಿ ತೆಗೆದುಕೊಳ್ತಾ ಇದ್ವಿ, ಆ ಟೈಮಲ್ಲಿ ಆಕೆ ಇಲ್ಲ ಅನ್ನೋದು ಗೊತ್ತಾಯ್ತು. ಆ ನಂತರ ಹುಡುಕಾಡಿದ್ವಿ. ಮೊದಲು ನಾವು 5 ಜನ ಒಟ್ಟಿಗೆ ಇದ್ವಿ, ಆಮೇಲೆ ಪ್ರತ್ಯೇಕ ಆಗ್ಬಿಟ್ವಿ. ಶ್ರೀನಂದ ನಮ್ಮ ಗುಂಪು ಬಿಟ್ಟು ಬೇರೆ ಕಡೆ ಹೋಗಿದ್ಲು. ಆ ನಂತರ ಎಲ್ಲ ಒಟ್ಟಾಗಿ ಮತ್ತೆ ಸೆಲ್ಫಿ ತೆಗೆಯೋಣ ಅಂತ ಹುಡುಕಾಡಿದಾಗ ಆಕೆ ಮಿಸ್ಸಿಂಗ್ ಆಗಿರೋದು ಗೊತ್ತಾಯ್ತು. ಫೋಟೋಗೆ ಅವಳಿಲ್ಲ ಅನ್ನೋದು ನಮಗ್ ಗೊತ್ತಾಗಿದ್ದೇ ಆಗ. ನಾಪತ್ತೆಯಾದಂತಹ ಕೊನೆಯ ಕ್ಷಣವನ್ನ ಶ್ರೀನಂದಾಳ ಗೆಳತಿ ಬಿಚ್ಚಿಟ್ಟಿದ್ದಾಳೆ. ಆವತ್ತೇನಾಯ್ತು ಮಂಗಳವಾರ ಸಂಜೆ ಅನ್ನೋದನ್ನ ಹೇಳಿದ್ದಾಳೆ. ನಾನು ಪ್ರಭು ಒಂದು ನಿಮಿಷ ಅಪ್ಸೆಟ್ ಆಗಿದೆ. ಹೌದು, ನೀವು ಹಿಂದೆ ಬನ್ನಿ. ಒಬ್ರು ನೀವು ಹಿಂದೆ ಬನ್ನಿ. ಏಯ್, ಇವತ್ತು ಸ್ಮೆಲ್ ಬರಲ್ಲ, ನಾನು ಹೋಗ್ತಿಲ್ಲ ಬಿಡು. ಶ್ರೀನಂದ ಸ್ನೇಹಿತೆ ಮಾತನಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡ್ರೆ ನಾವೆಲ್ಲರೂ ಜೊತೆಯಾಗಿ ಒಂದು ಗ್ರೂಪ್ ನಲ್ಲಿ ಹೋಗ್ತಾ ಇದ್ವಿ, ಸೆಲ್ಫಿ ಫೋಟೋ ತೆಗೆದುಕೊಳ್ತಾ ಇದ್ವಿ. ಹಿಂದೆನೂ ತೆಗೆದುಕೊಂಡಿದ್ವಿ ಟ್ರೆಕ್ಕಿಂಗ್ ಆರಂಭ ಆದಾಗ. ಅದು ಒಂದು ಸ್ಪಾಟಿಗೆ ಹೋದ ನಂತರ ಮತ್ತೆ ಸೆಲ್ಫಿ ತೆಗೆದುಕೊಳ್ಬೇಕು ಅಂತ ಹೇಳಿ ಹುಡುಕಾಡಿದಾಗ ಆಕೆ ಕಾಣಿಸ್ಲಿಲ್ಲ. ಆಗ ನಮಗೆ ಗೊತ್ತಾಯ್ತು ಆಕೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿ. ಆ ನಂತರ ನಾವೆಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ವಿ. ಬೇರೆ ಟೂರಿಸ್ಟ್ಗಳು ಕೂಡ ಇದ್ರು ಆ ಜಾಗದಲ್ಲಿ. ಮಲಯಾಳಿಗಳದ್ದೇ ಮತ್ತೊಂದು ಟೀಮ್ ಇತ್ತು. ಬಟ್ ಯಾರು ನಮ್ಮನ್ನ ಫಾಲೋ ಮಾಡಿರಲಿಲ್ಲ ಅಥವಾ ನಮ್ಗೆ ಯಾರು ಕೂಡ ತೊಂದರೆ ಕೊಟ್ಟಂತಹ ಘಟನೆಗಳು ಏನು ನಡೆದಿರಲಿಲ್ಲ ಅಂತ ಹೇಳಿ ಶ್ರೀನಂದಾಳ ಸ್ನೇಹಿತೆ ಆಕೆಯ ಜೊತೆಗಿದ್ದಾಕೆ ಆ ಸೆಲ್ಫಿ ವಿಡಿಯೋದಲ್ಲಿ ನೀವು ಆಕೆಯನ್ನ ಗಮನಿಸಬಹುದು. ಅವರಿಬ್ರು ಕೂಡ ಜೊತೆಯಾಗಿ ಸೆಲ್ಫಿ ಮಾಡಿದಂತಹ ವಿಡಿಯೋ. ಅದಾಗಿ ಕೆಲ ಕ್ಷಣಗಳ ನಂತರ ಶ್ರೀನಂದ ಮಿಸ್ಸಿಂಗ್ ಆಗಿತ್ತು. ಆ ಫೋಟೋನ ಗಮನಿಸ್ತಾ ಇದ್ದೀರಿ, ಅದು ಸೆಲ್ಫಿ ವಿಡಿಯೋದಿಂದ ಕ್ಲಿಕ್ ಮಾಡಿರುವಂತಹ ಫೋಟೋ. ಮತ್ತೊಂದ್ ಕಡೆ ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ, ಅಲ್ಲಿಗೆ ಬಹಳ ಕ್ಲಿಯರ್ ಆಗಿ ಕಾಣಿಸುತ್ತೆ ಆಕೆಯ ಶವ ಪತ್ತೆಯಾಗಿದ್ದೆಲ್ಲಿ ಅಂತ ಹೇಳಿ ಆ ವಿಡಿಯೋದಲ್ಲಿ. ಅಂದ್ರೆ ಆ ಬೆಟ್ಟದ ಪ್ರಪಾತದಲ್ಲಿ ಅಲ್ಲ, ಸೀದಾ ಪ್ರಪಾತದಲ್ಲಿ ಅಲ್ಲ, ಆ ಬೆಟ್ಟದ ಅದೆಲ್ಲೋ ಮಧ್ಯ ಭಾಗದಲ್ಲಿ ಈ ಶವ ಸಿಕ್ಕಾಕೊಂಡಿದೆ. 1500 ಅಡಿಗಳ ಆಳದಲ್ಲಿ ಈ ಶವ ಸಿಕ್ಕಾಕೊಂಡಿದೆ. ಸಿಕ್ಕಾಪಟ್ಟೆ ಬಲ್ಲೆ ಇತ್ತು, ಅದರ ಜೊತೆಗೆ ಆ ಗಿಡ ಗಂಟಿಗಳೆಲ್ಲ ಇತ್ತು. ಅಲ್ಲಿ ಎಲ್ಲೋ ಒಂದ್ ಕಡೆ ಈಕೆಯ ಮೃತದೇಹ ಸಿಕ್ಕಾಕೊಂಡಿದೆ. ಮೇಲ್ಗಡೆಯಿಂದ ಏಕಾಏಕಿ ಬಿದ್ದಂತಹ ಟೈಮ್ನಲ್ಲಿ ಇಲ್ಲಿ ಬಂದು ತಗ್ಲು ಹಾಕೊಂಡಿದೆ. ಬಿದ್ದಂತಹ ಫೋರ್ಸ್ಗೆ ಅಲ್ಲಿ ಶ್ರೀನಂದಾಳ ಜೀವ ಕೂಡ ಹೋಗಿದೆ. ಈಗ ಅಂತಹ ಕಡಿದಾದ ಜಾಗ, ಶವ ಸಿಕ್ಕಿರುವಂತಹ ಜಾಗವನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ಕಡಿದಾಗಿದೆ ಆ ಪರ್ವತ ಅಂತ ಹೇಳಿ. ಅಲ್ಲಿಂದ ಮೃತದೇಹವನ್ನ ಈಗ ಮೇಲಕ್ಕೆತ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಬೇಕು. ಅದಕ್ಕಾಗಿ ಸಿಬ್ಬಂದಿ ಪ್ರಯತ್ನವನ್ನ ಪಡ್ತಿದ್ದಾರೆ. ಶವ ಸಿಕ್ಕಿದ್ ಹೇಗೆ ಅನ್ನೋದನ್ನು ನಾವಾಗ್ಲೇ ಹೇಳಿದ್ವಿ. ಡ್ರೋನ್ ಮೂಲಕ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಎಲ್ಲಾದ್ರೂ ಕಾಣಿಸ್ತಿದ್ದಾಳ ಅಂತ ಹೇಳಿ ಡ್ರೋನ್ ಮೂಲಕ ಪರಿಶೀಲನೆ ಮಾಡಲಾಗ್ತಾ ಇತ್ತು. ಇವತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ಹಾಗೆ ಪರಿಶೀಲನೆ ಮಾಡ್ತಾ ಇದ್ದಂತಹ ವೇಳೆ ಈಕೆಯ ಶವ, ಶ್ರೀನಂದಾಳ ಶವ ಆ ಬೆಟ್ಟದ ಮಧ್ಯಭಾಗದಲ್ಲೆಲ್ಲೋ ಬಲ್ಲೆಯ ನಡುವೆ ಕಾಣಿಸಿದೆ. ಅದಾದ ಬಳಿಕ ಈಗ ರೆಸ್ಕ್ಯೂ ಟೀಮ್ ಆ ಶವ ಇದ್ದಂತಹ ಜಾಗಕ್ಕೆ ರೀಚ್ ಆಗಿರೋದು. ಅಲ್ಲಿಂದ ಮೃತದೇಹವನ್ನ ಮೇಲಕ್ಕೆ ಯಾವ ರೀತಿ ಎತ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಈಗ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಶ್ರೀನಂದಾಳ ತಾಯಿ ಬೆಳಗ್ಗೆಯಷ್ಟೇ ಮಾತನಾಡಿ ಕಿಡ್ನಾಪ್ ಆಗಿರಬಹುದು ನನ್ನ ಮಗಳು ಅನ್ನುವಂಥ ಆತಂಕವನ್ನ ವ್ಯಕ್ತಪಡಿಸಿದ್ರು. ಆದರೆ ಮಗಳು ಸಾವನ್ನಪ್ಪಿದ್ದಾಳೆ ಅನ್ನುವಂಥ ಸುದ್ದಿ ಆ ತಾಯಿಯ ಕಿವಿಗೆ ಬೀಳ್ತಾ ಇದ್ದ ಹಾಗೆ ತಾಯಿಯ ಹೃದಯವೇ ಒಡೆದು ಹೋಗಿದೆ. ಎದೆ ಬಿರಿಯುವ ರೀತಿ ಆ ತಾಯಿ ಕಣ್ಣೀರು ಹಾಕಿದಂತಹ ದೃಶ್ಯಗಳನ್ನ ಕೂಡ ಗಮನಿಸಿದ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.